ಆತ್ಮೇಲೆ ನಮಸ್ಕಾರ. ಕ್ರಿಯೆ ಭಯವನ್ನು ಹೋಗಲಾಡಿಸುತ್ತದೆ. ಆಕ್ಷನ್ ಕ್ಯೂರ್ಸ್ ಫಿಯರ್. ನನ್ನ ಸುಮಾರು ಜನ ಕೇಳ್ತಾ ಇರ್ತಾರೆ, ಸರ್ ಸ್ಟೇಜ್ ಫಿಯರ್ ಹೋಗಿಸ್ಕೋಬೇಕು. ಬರೀ ಮಾತಾಡಬೇಡಿ, ಆಕ್ಷನ್ ಕಡೆಗೆ ಗಮನ ಕೊಡಿ ಅಂತೀನಿ. ಅಂದ್ರೆ ಏನು? ಸ್ಟೇಜ್ ಮೇಲೆ ಹೋಗ್ತಾ ಇರಿ, ಬರ್ತಾ ಇರಿ, ಫ್ಲವರ್ ಬೊಕ್ಕೆ ಕೊಡಿ, ವೆಲ್ಕಮ್ ಸ್ಪೀಚ್ ಇದ್ರೆ ಹೋಗಿ, ವರ್ಡ್ ಆಫ್ ಥ್ಯಾಂಕ್ಸ್ ಇದ್ರೆ ಹೋಗಿ, ಒಂದು ಸ್ಮೈಲ್ ಮಾಡಿ, ಆ, ನಮಸ್ಕಾರ ಮಾಡೋರಿಗೆ ನಮಸ್ಕಾರ ಮಾಡಿ, ಹೋಗ್ತಾ ಇರಿ, ಬರ್ತಾ ಇರಿ. ಆ ಜಾಗ ಫೆಮಿಲಿಯರ್ ಮಾಡ್ಕೊಂಡ ತಕ್ಷಣ ಸ್ಟೇಜಲ್ಲಿ ಹೋಗುತ್ತೆ ಅಂತ. ಸೇಮ್ ವೇ ನೀವು ಆಕ್ಷನ್ ಓರಿಯೆಂಟೆಡ್ ಆಗಿದ್ರೆ, ಫಾರ್ ಎಕ್ಸಾಂಪಲ್ ನನ್ನ ವೈಯಕ್ತಿಕ ಬದುಕಿನ ಒಂದು ಅಂಶವನ್ನು ತಮಗೆ ಹೇಳಬೇಕು ಅಂತ ಅಂದರೆ, ನಾನು ಹಳ್ಳಿ ಕಡೆಯಿಂದ ಬೆಂಗಳೂರಿಗೆ ಬೇರೆ ಬಂದಿದ್ದೆ. ಸ್ವಲ್ಪ ನನ್ನ ಬಾಡಿಯಲ್ಲಿ ಇದು ಕೂಡ ಸ್ವಲ್ಪ ಹೀಗಿತ್ತು, ಒಂಥರ ಗೂನ್ಬೆನ್ನವ್ರ ಥರ. ಕರಾಟೆ ಕಲಿತೆ, ಒಂದು 3-4 ವರ್ಷ ಚೆನ್ನಾಗಿ ಕಲಿತೆ. ನಮ್ಮ ಕರಾಟೆ ಮಾಸ್ಟರ್ನು ಇಲ್ಲ ಜಯಪ್ರಕಾಶ್, ಈ 10 ಜನ ಬಂದರು ಹೊಡಿಬೋದು ಅಂದರು. ಅವತ್ತಿಂದ ನಾನು ಹೊಡಿಯಕ್ಕೆ ಹೋಗಿಲ್ಲ, ಆದರೆ ಸೈಕಲಾಜಿಕಲಿ ಏನು ಎಫೆಕ್ಟ್ ಆಗುತ್ತೆ ನೋಡಿ. ಯಾಕೆ ಈ ಮಾತು ಹೇಳ್ತಾ ಇದ್ದಾನೆ? ಈ ಸ್ಟೇಜ್ ಫಿಯರ್ ನನಗೂ ಇತ್ತು, ಬೇರೆ ಥರ ಭಯ ನನಗೂ ಇತ್ತು. ಇಂಟ್ರೋವರ್ಟ್ ಆಗಿದ್ದೆ, ಅಂತರ್ಮುಖಿಯಾಗಿದ್ದೆ, ಬಹಿರ್ಮುಖಿ ಆಗೋದಕ್ಕೆ ಸಾಧ್ಯ ಆಯಿತು. ಒಂದು ಕರಾಟೆ, ಎರಡನೇದು ಪಬ್ಲಿಕ್ ಸ್ಪೀಕಿಂಗ್. ನನ್ನ ಜೀವನದ ಪ್ರಥಮ 20 ವರ್ಷಗಳು ನಾನೊಬ್ಬ ಭಾಷಣಕಾರನಾಗಬಹುದು ಎನ್ನುವುದು ನನಗೆ ಗೊತ್ತಿರಲಿಲ್ಲ. ಒಂದು ಕ್ರಿಯೆ, ಒಂದು ಆಕ್ಷನ್. ನಮ್ಮ ಲೆಕ್ಚರರ್ ಒಬ್ಬರು ಒಂದು ಡಿಬೇಟ್ ಕಾಂಪಿಟೇಷನ್ಗೆ ನನ್ನನ್ನು ಕಳಿಸಿದ್ರು ಅಷ್ಟೇ. ಅಲ್ಲೇನೋ ಒಂದು ಪ್ರೈಸ್ ಕೊಟ್ಟರು, ಅದು ಮೋಟಿವೇಶನ್ ಸಿಕ್ತು. ಅವತ್ತಿಂದ ಇವತ್ತವರೆಗೂ ನಾನು ಮಾತಾಡ್ಕೊಂಡು ಬರ್ತಾ ಇದ್ದೀನಿ, ಮಾತನ್ನು ಬೇರೆಯವ್ರಿಗೆ ಹೇಳಿಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ನಮ್ಮ ಜೀವನದಲ್ಲಿ ವ್ಯಕ್ತಿತ್ವ ವಿಕಸನದ ಅಂಶಗಳನ್ನು ಅಳವಡಿಸ್ಕೊಂಡ್ರೆ ಸಾಧ್ಯ. ಅಳವಡಿಸ್ಕೊಂಡ್ರೆ ಅಂದರೆ ಇಂಪ್ಲಿಮೆಂಟೇಷನ್. ಈಗ ನಾನು 15 ವರ್ಷದಿಂದ ಟೈಮ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಬೇರೆಯವ್ರಿಗೆ ಪಾಠ ಮಾಡಿದೆ. ಬಟ್ ಪಾಠ ಮಾಡೋದ್ರ ಜೊತೆಗೆ ನಾನು ಫಾಲೋ ಮಾಡಿದೆ ಸ್ವಾಮಿ, ನನಗೆ ಲಾಭ ಆಯಿತು. ಸೊ ಇತ್ತೀಚೆಗೆ ಯಾರೋ ಒಬ್ರು ಫೀಡ್ಬ್ಯಾಕು, ಒಂದು 10 ಜನ್ಮದಷ್ಟು ಜಯಪ್ರಕಾಶ್ ಒಂದೇ ಜನ್ಮದಲ್ಲಿ ಅನುಭವಿಸ್ತಾರೆ ಅಂತ ಅಂದರು. ಕುಲಕರ್ಣಿ ಅಂತ, ಒಂದು 75 ವರ್ಷದ ಹಿರಿಯರು ಒಂದು ವರ್ಕ್ಶಾಪಿಗೆ ಬಂದಿದ್ರು. ಅವ್ರು ಹಂಗಂದ್ರು. ಅಂದ್ರೆ ಅದರ ಅರ್ಥ ಏನು? ನಾನು ನಿಮಗೆ ಬರೀ ಚೆನ್ನಾಗಿ ಮಾತಾಡಬೇಕು ಅಂತ ಹೇಳ್ಕೊಡ್ತಾ ಇಲ್ಲ, ನಾನು ಮಾತಾಡ್ತಾ ಇದ್ದೀನಿ. ಅಂದರೆ ಕ್ರಿಯೆ, ಇಂಪ್ಲಿಮೆಂಟೇಷನ್, ಆಕ್ಷನ್ ವೆರಿ ವೆರಿ ಇಂಪಾರ್ಟೆಂಟ್. ಆಕ್ಷನ್ ಸ್ಪೀಕ್ಸ್ ಲೌಡರ್ ದ್ಯಾನ್ ವರ್ಡ್ಸ್ ಅಂತ ಕೂಡ ಒಂದು ಮಾತಿದೆ. ಕ್ರಿಯೆ ಮಾತುಗಳಿಗಿಂತ ಹೆಚ್ಚು ಸದ್ದು ಮಾಡುತ್ತದೆ. ಕರೆಕ್ಟ್. ಸೊ ನಾವು ಆನ್ಲೈನ್ ಕ್ಲಾಸ್ನಲ್ಲಿ ಏನು ಮಾಡ್ತೇವೆ ಅಂದರೆ, ಗುರುವಾರದೊತ್ತು ಕ್ಲಾಸ್ ಮಾಡ್ತೇನೆ. ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ಸ್ ಯಾರು ಬರ್ತಾರೆ ಅವರಲ್ಲೇ ಒಬ್ಬರಿಗೆ ಮಾಡರೇಟ್ ಮಾಡೋದಕ್ಕೆ ಕೊಟ್ಟು ಒಂದು ವಿಷಯನ, ಆ ನಂತರ ಎಲ್ಲ ಅವರವರ ಅನುಭವನ ಹಂಚ್ಕೊಳ್ಳೋದಕ್ಕೆ ಬಿಡ್ತೇನೆ. ಆ ರೀತಿ ಇವತ್ತು ಅಕ್ಷತಾ ಬಂಡಿ ಅವರಿಗೆ ನಾನು ಮಾಡರೇಷನ್ ಜವಾಬ್ದಾರಿಯನ್ನು ವಹಿಸ್ತಾ ಇದ್ದೇನೆ. ಈ ಕ್ರಿಯೆ ಭಯವನ್ನು ಹೋಗಲಾಡಿಸುತ್ತದೆ. ಓಕೆ, ಈ ವಿಚಾರದ ಬಗ್ಗೆ ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ಸ್ಗೆ ಈ ಪ್ಲ್ಯಾಟ್ಫಾರ್ಮ್ ಕೊಡ್ತಾ ಇದ್ದೇನೆ. ಜಸ್ಟ್ ಎಕ್ಸ್ಪೀರಿಯನ್ಸ್ ಮತ್ತು ನನ್ನ ಮಾತು, ಅವರೆಲ್ಲರ ಮಾತು ಹೇಗೆ ಅನ್ನಿಸ್ತು, ಈ ವಿಡಿಯೋ ಹೇಗೆ ಅನ್ನಿಸ್ತು, ಕಾಮೆಂಟ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಅಕ್ಷತಾ ಬಂಡಿ, ಎಸ್, ಓವರ್ ಟು ಯು. ಥ್ಯಾಂಕ್ ಯು ಸರ್. ನಮಸ್ಕಾರ ವೀಕ್ಷಕರೇ. ಇಂದಿನ ಟಾಪಿಕ್ ಬಂದು ಕ್ರಿಯೆಯು ಭಯವನ್ನು ಹೋಗಲಾಡಿಸುತ್ತದೆ. ಎಂತ ಟಾಪಿಕ್ ಅಂದ್ರೆ, ನಾವ್ ಯಾವ ರೀತಿ ಕ್ರಿಯೆಯನ್ನು ಮಾಡ್ತಾ ಹೋಗ್ತೀವಿ, ನಮ್ಮಲ್ಲಿರುವಂತ ಭಯವನ್ನ ಕಡಿಮೆ ಆಗ್ತಾ ಹೋಗ್ತೈತಿ. ಭಯ ಅನ್ನೋದು ಒಂದು ನಮ್ಮ ಸಹಜವಾದ ಭಾವನೆ ಆಗಿರ್ತೈತಿ. ಆ ಭಯ ಅನ್ನೋದು ಏನ್ ಮಾಡುತ್ತೆ, ನಮ್ಮನ್ನ ಅಪಾಯದಿಂದ ರಕ್ಷಿಸಿಕೊಳ್ಳಾಕ ಸಹಾಯ ಮಾಡ್ತೈತಿ. ಅದೇ ರೀತಿ ಈ ಒಂದು ಭಯ ಏನ್ ಮಾಡುತ್ತೆ ಅಂದ್ರೆ, ನಮ್ಮಲ್ಲಿರುವಂತಹ ಭಯವನ್ನು ಹೋಗಲಾಡಿಸಕ ಕ್ರಿಯೆ ಇದು ಒಂದು ಶಕ್ತಿಯುತವಾದಂತಹ ಸಾಧನವಾಗಿರ್ತೈತಿ. ಈ ಭಯವನ್ನು ಹೋಗಲಾಡಿಸೋದ್ರ ಮೂಲಕ, ಕ್ರಮ ತೆಗೆದುಕೊಳ್ಳೋದ್ರ ಮೂಲಕ ನಮ್ಮಲ್ಲಿರುವಂತಹ ಭಯವನ್ನ ಹೋಗಲಾಡಿಸಬಹುದು. ನಮ್ಮಲ್ಲಿರುವಂತಹ ಆತ್ಮವಿಶ್ವಾಸವನ್ನ ನಾವು ಹೆಚ್ಚಿಗೆ ಮಾಡ್ತಾನೆ ಹೋಗ್ಬಹುದು. ಕ್ರಿಯೆಯು ಭಯವನ್ನು ಹೋಗಲಾಡಿಸಿದ್ರೆ, ನಿಷ್ಕ್ರಿಯತೆ ಅನ್ನೋದು ಏನ್ ಮಾಡುತ್ತೆ, ಭಯವನ್ನು ಉಂಟು ಮಾಡುತ್ತದೆ ಅಂತ ಹೇಳ್ಬೋದು. ಆಕ್ಷನ್ ಕ್ಯೂರ್ಸ್ ದ ಫಿಯರ್, ಇನ್ ಆಕ್ಷನ್ ಕ್ರಿಯೇಟ್ಸ್ ದ ಟೆರರ್ ಅಂತ ಹೇಳಿ ಹೇಳ್ಬೋದು. ಹಾಗಾದ್ರೆ ವೀಕ್ಷಕರೇ, ಇಂದಿನ ಈ ಒಂದು ಕ್ಲಾಸಿನಲ್ಲಿ ರಮೇಶ್ ಅವರು ಈ ಒಂದು ವಿಷಯದ ಕುರಿತು ತಮ್ಮ ವಿಚಾರಧಾರೆಗಳನ್ನು ಹೇಗೆ ವ್ಯಕ್ತಪಡಿಸುತ್ತಾರೆ ಎಂಬುದನ್ನು ನೋಡೋಣ ಬನ್ನಿ. ರಮೇಶ್ ಅವರೇ, ನಮಸ್ಕಾರಗಳು. ಕ್ರಿಯೆಯು ಭಯವನ್ನು ಹೋಗಲಾಡಿಸುತ್ತದೆ. ಯಾವುದೇ ಒಂದು ಕಾರ್ಯ ಮಾಡ್ಬೇಕಾದ್ರೆ, ಒಂದು ಈಜು ಕಲಿದಾಗಿರ್ಬೋದು, ಒಬ್ಬ ಈಜುಗಾರನಿಗೆ ಸ್ಟಾರ್ಟಿಂಗ್ ಅಲ್ಲಿ ತನಗೆ ಭಯ ಅನ್ನೋದು ಇದ್ದೇ ಇರುತ್ತೆ.
ನಾನು ಈಜಬಲ್ಲನ, ನಾನು ಅದು ನನ್ನಿಂದ ಆ ಥರ ಸಾಧನೆ ಆಗುತ್ತೆ ಅಂತ ಭಯ ಅನ್ನೋದು ಆವರಿಸಿದಾಗ ಅವನು ಯಾವಾಗ ನನ್ನಿಂದ ಸಾಧ್ಯ ಅಂತ ತನ್ನ ಮನದಲ್ಲಿ ಎಂದುಕೊಂಡು ತಾನು ಮಾಡುವ ಕೆಲಸದಲ್ಲಿ ತೊಡಗಿದಾಗ ಕ್ರಮೇಣವಾಗಿ ಭಯ ಅನ್ನೋದು ಕಡಿಮೆ ಆಗುತ್ತೆ. ಭಯ ಅನ್ನೋದು ಕಡಿಮೆ ಆಗ್ತಾ ಆಗ್ತಾ ಹೋದಾಗ ಅವ್ನು ಮಾಡೋ ಕೆಲಸದಲ್ಲಿ ಹೆಚ್ಚಿನ ಫಲಿತಾಂಶ ಬರೋಕ್ ಶುರು ಆಗುತ್ತೆ. ಯಾವುದೇ ಕೆಲಸ ಮಾಡ್ಬೇಕು ಅಂದ್ರು ಈ ಭಯ ಅನ್ನೋದು ಬಿಟ್ಟಾಕೋದ್ನಾದ್ರೆ ಜೀವನದಲ್ಲಿ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ರಮೇಶ್ ಅವರೇ. ಈಗ ಈ ಒಂದು ವಿಷಯದ ಕುರಿತು ಗೀತಾ ಮೇಡಮ್ ಅವರು ತಮ್ಮ ಅನಿಸಿಕೆಗಳನ್ನ ಹೇಗೆ ವ್ಯಕ್ತಪಡಿಸುತ್ತಾರೆ ಎಂಬುದನ್ನು ನೋಡೋಣ. ಕ್ರಿಯೆ ಭಯವನ್ನು ಹೋಗಲಾಡಿಸುತ್ತದೆ. ಖಂಡಿತ ನಾವು ಎಲ್ಲರಿಗೂ ಪ್ರತಿ ಒಂದು ವಿಚಾರದಲ್ಲೂ ಭಯ ಅನ್ನೋದು ಇದ್ದೇ ಇರುತ್ತೆ. ಯಾವ ವ್ಯಕ್ತಿಗೂ ಹೌದಪ್ಪ ನನ್ಗಿದಂದ್ರೆ ಭಯ ಇಲ್ಲ ಅನ್ನೋ ವ್ಯಕ್ತಿ ಯಾರು ಇಲ್ಲ. ಆದ್ರೆ ಆ ಭಯವನ್ನ ಹೋಗಲಾಡಿಸ್ಕೊಳ್ಳೋ ಕಲೆ ಅಥವಾ ರೀತಿಯನ್ನ ನಾವು ಕಂಡುಕೊಳ್ಬೇಕಾಗುತ್ತೆ. ಇವಾಗ ಒಂದು ಯಾರಿಗೋ ಒಬ್ರಿಗೆ ಡ್ರೈವಿಂಗ್ ಮಾಡ್ಬೇಕು ಅಂತ ಅನ್ಸುತ್ತೆ. ಡ್ರೈವಿಂಗ್ ಮಾಡ್ಬೇಕಾದ್ರೆ ನಮ್ಗೆ ಅದನ್ನ ನಾವು ಹೋಗಿ ಡ್ರೈವಿಂಗ್ ಶಾಲೆಗೆ ಹೋಗಿ ಅದನ್ನ ಕಲ್ತು ಆಮೇಲೆ ಅದನ್ನ ಯಾವ ರೀತಿ ಚಲಾವಣೆ ಮಾಡ್ಬೇಕು ಅಂತ ತಿಳ್ಕೊಂಡು ಒಂದು ಅವರ ಮಾರ್ಗದರ್ಶನದಲ್ಲಿ ನಾವು ಹೋಗ್ಬೇಕಾಗುತ್ತೆ. ನಮ್ಗೆ ಏನು ಗೊತ್ತಿಲ್ಲದೆ ಸುಮ್ನೆ ಕಾರ್ ತಗೊಂಡೋದ್ರೆ ಆಕ್ಸಿಡೆಂಟ್ ಆಗುತ್ತೆ. ಹಾಗೆ ಅದು ಕ್ರಿಯೆ ಅಂತ ಅಂದ್ರೆ ನಾವು ಇವಾಗ ಡ್ರೈವಿಂಗ್ ಮಾಡ್ಬೇಕಂದ್ರೆ ಯಾವ್ಯಾವ ಸ್ಟೆಪ್ ತೆಗೆದುಕೊಳ್ಬೇಕು, ಎಷ್ಟು ದಿವಸ ಬೇಕು ಅನ್ನೋದನ್ನ ನಾವು ತಿಳ್ಕೊಂಡು ಅಂದ್ರೆ ನಾವು ಅದನ್ನ ತೊಡಗಿಸ್ಕೊಳ್ಬೇಕು, ಅದನ್ನ ನಾವು ಮಾಡ್ಲೇಬೇಕು ಅಂತ ನಾವು ಅನ್ಕೊಂಡು ಕ್ರಿಯೆ ಅಂತ ಅಂದ್ರೆ ಅದನ್ನ ನಾವು ನಿರಂತರವಾಗಿ ಮಾಡ್ತಾ ಹೋದಾಗ ಅದು ಭಯ ಹೋಗುತ್ತೆ. ಹಾಗೆ ಪ್ರತಿ ಒಂದು ಕೆಲವ್ರಿಗೆ ಬೇರೆಯವ್ರ ಹತ್ರ ಮಾತನಾಡಕ್ಕೆ ಭಯ ಆಗುತ್ತೆ, ಕೆಲವ್ರಿಗೆ ಒಂದು ನೀರಿನ ಭಯ, ಕೆಲವ್ರಿಗೆ ಒಂದು ಟ್ರಾಫಿಕ್ ಭಯ, ಅಥವಾ ಪ್ರತಿ ಒಂದು ಕೆಲವ್ರಿಗೆ ಯಾರಾದ್ರೂ ಒಂದು 10 ಜನ ಕೂತ್ಕೊಂಡ್ರೆ ಸಾಕು ಯಾವ ರೀತಿ ಮಾತನಾಡೋದು ಅನ್ನೋದು ಭಯ ಆಗುತ್ತೆ. ಅಂದ್ರೆ ಆ ಭಯ ಪಟ್ಕೊಂಡೆ ನಾವು ಸುಮ್ನೆ ಇರೋ ಬದ್ಲು ನಾವು ಅದನ್ನ ತೊಡಗಿಸ್ಕೊಳ್ಬೇಕು. ಮೊದ್ಲು ಒಬ್ರ ಹತ್ರ ಮಾತನಾಡ್ಬೇಕು, ಆಮೇಲೆ ಇಬ್ರ ಹತ್ರ, ಆಮೇಲೆ 5 ಜನ ಹತ್ರ, ಆಮೇಲೆ 10 ಜನ ಹತ್ರ. ಅದೇ ರೀತಿ ಇವಾಗ ಜಯಪ್ರಕಾಶ್ ಸರ್ ಸಹ ಒಂದು ಸಂವಹನ ಕೌಶಲ್ಯ ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ. ಇದೇ ಒಂದು ಭಯವನ್ನ ಹೋಗಲಾಡಿಸೋದಕ್ಕೋಸ್ಕರನೇ ಒಂದು ತರಗತಿಗಳನ್ನ ಶಿಬಿರಗಳನ್ನ ಮಾಡ್ತಾ ಇದ್ದಾರೆ. ಅದು ಅಂದ್ರೆ ನಾವು 1 ದಿನ 2 ದಿನ ಪಾಲ್ಗೊಂಡು ಸುಮ್ನೆ ಆಗೋದಲ್ಲ, ಅದನ್ನ ನಾವು ಸಕ್ರಿಯವಾಗಿ ತೊಡಗಿಸ್ಕೊಳ್ಬೇಕು, ತೊಡಗಿಸ್ಕೊಂಡಿರೋದನ್ನ ನಾವು ಪಾಲಿಸ್ಬೇಕು. ಹಾಗಾದಾಗ ಮಾತ್ರ ನಮ್ಮ ಭಯ ಹೋಗ್ಲಾಡ್ಸಿಕೆ ಸಾಧ್ಯ ಆಗುತ್ತೆ. ಒಟ್ಟಿನಲ್ಲಿ ನಿರಂತರವಾಗಿ ನಮ್ಮ ಶ್ರಮ ಇರ್ಬೇಕು, ಮಾರ್ಗದರ್ಶನದೊಂದಿಗೆ ನಾವು ಒಂದು ಎಫರ್ಟ್ ಹಾಕಿದಾಗ ಮಾತ್ರ, ಒಂದು ಕ್ರಿಯೆಯಲ್ಲಿ ಪಾಲ್ಗೊಂಡಾಗ ಮಾತ್ರ ಆ ಭಯ ಹೋಗ್ಲಾಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಮಾತಿನ ಪ್ರಕಾರ ನೀವು ಭಯವನ್ನು ಹೋಗಲಾಡಿಸಲು ಬಯಸಿದ್ರೆ ಕ್ರಿಯೆಯನ್ನ ತೆಗೆದುಕೊಳ್ಳಕ ಹಿಂಜರಿಬಾರ್ದು, ಹೊಸ ಹೊಸ ಪ್ರಯತ್ನಗಳನ್ನ ಕೈಗೊಳ್ಳುವಲ್ಲಿ ಹಿಂಜರಿಬಾರ್ದು, ಸಣ್ಣ ಸಣ್ಣ ಹೆಜ್ಜೆಗಳನ್ನ ಮುಂದಿಡುತ್ತಾ ಸವಾಲಿನ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು. ಸ್ಥಿರವಾಗಿ ನಿರಂತರವಾಗಿ ಇದ್ದರೆ ನಮ್ಮ ಭಯವನ್ನ ನಾವು ಜಯಿಸಲೂಬಹುದು, ನಮ್ಮಲ್ಲಿರುವಂತಹ ಪೂರ್ಣ ಸಾಮರ್ಥ್ಯವನ್ನು ಅರಿತುಕೊಳ್ಬಹುದು ಅಂತೇಳಿ ನಿಮ್ಮ ಒಂದು ಮಾತಿನ ಮೂಲಕ ವ್ಯಕ್ತಪಡಿಸಿದ್ರಿ ಮ್ಯಾಮ್. ಥ್ಯಾಂಕ್ ಯು. ಅದೇ ರೀತಿಯಾಗಿ ಹೊಂಗೆಮ್ಮ ಮೇಡಮ್ ಅವರು ತಮ್ಮ ಅನಿಸಿಕೆಗಳನ್ನ ಹೇಗೆ ವ್ಯಕ್ತಪಡಿಸುತ್ತಾರೆ ಎಂಬುದನ್ನು ನೋಡೋಣ ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ. ಕ್ರಿಯೆ ಭಯವನ್ನೇ ಹೋಗಲಾಡಿಸಬಹುದು. ನಾವು ಯಾವುದೇ ಒಂದು ಕೆಲಸವನ್ನು ಮಾಡುತ್ತಾ ಬಂದರೆ ಅದನ್ನು ನಮ್ಮಲ್ಲಿ ನಾವು ಅದರಲ್ಲಿ ತೊಡಗಿಸಿಕೊಂಡಾಗ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ಭಯವನ್ನು ಹೋಗಿಲಾಡಿಸಬಹುದು ಮೇಡಮ್. ಭಯವನ್ನು ಹೋಗಿಲಾಡಿಸಬಹುದು. ಆಗ ನಮ್ಮಲ್ಲಿ ಇರುವಂತ ಬುದ್ಧಿ, ಶಕ್ತಿ, ಶ್ರದ್ಧೆ, ಪ್ರೀತಿ, ವಿಶ್ವಾಸದಿಂದ ಆ ಕೆಲಸವನ್ನು ಮಾಡುತ್ತಾ ಬಂದರೆ ಆ ಭಯವನ್ನು ನಾವು ಹೋಗಲಾಡಿಸಬಹುದು. ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಕ್ರಿಯೆ ಅನ್ನೋದು ನಮ್ಮ ಭಯವನ್ನ ಎದುರಿಸಲು ನಮ್ಮನ್ನ ಪ್ರೇರೇಪಿಸ್ತೈತಿ. ಅದೇ ರೀತಿ ನಮ್ಮಲ್ಲಿರುವಂತಹ ಸಾಮರ್ಥ್ಯಗಳನ್ನ ನಮಗೆ ಅರಿವು ಮಾಡ್ಕೊಡ್ತೈತಿ ಅಂತೇಳಿ ನಿಮ್ಮ ಒಂದು ಮಾತಿನ ಮೂಲಕ ಹೇಳಿಕೊಟ್ರಿ. ಥ್ಯಾಂಕ್ ಯು ಮ್ಯಾಮ್. ಅದೇ ರೀತಿಯಾಗಿ ಸಂತೋಷ್ ರಾವ್ ಅವರು ಸರ್ ಅವರು ತಮ್ಮ ಅನಿಸಿಕೆಗಳನ್ನ ಹೇಗೆ ವ್ಯಕ್ತಪಡಿಸುತ್ತಾರೆ ಎಂಬುದನ್ನು ನೋಡೋಣ ಬನ್ನಿ. ನಮಸ್ಕಾರ. ಕ್ರಿಯೆಯನ್ನು ಭಯವನ್ನು ಹೋಗಲಾಡಿಸುತ್ತದೆ. ಯಾವುದೇ ಕೆಲಸ ಪ್ರತಿಯೊಬ್ಬರು ಮಾಡಬೇಕಾಗಿರುವಂತ ಪ್ರಯತ್ನದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಭಯ ಪ್ರತಿಯೊಬ್ಬರಿಗೂ ಇರುತ್ತೆ. ಆ ಪ್ರಯತ್ನ ಏನು, ಒಂದು ದೊಡ್ಡ ಬೆಟ್ಟ 12 ಕಿಲೋಮೀಟರ್ 18 ಕಿಲೋಮೀಟರ್ ಬೆಟ್ಟ ಹತ್ತಬೇಕಿದ್ದು ಅದು ನನ್ನ ಕೈಯಲ್ಲಿ ಸಾಧ್ಯನಾ, ಆಗತ್ತಾ, ಮಾಡ್ಲಿಕ್ಕೆ ಆಗತ್ತಾ, ಅದು ಅರ್ಧದಲ್ಲೇ ಸಾಕಾಗತ್ತಾ, ಏನಾದ್ರು ಹೆಚ್ಚು, ಆತರ ಭಯ ಒಂದು ನಾನಾ ತರದ ರೀತಿಯಲ್ಲಿ ಆವರಿಸಿಕೊಳ್ಳುತ್ತೆ. ಹಾಗೇನೆ ಆ ಜಾಗಕ್ಕೆ ಹೋಗಿ ನಾವು ಒಂದು 10 ನಿಮಿಷ ನಾವು 10 ಹೆಜ್ಜೆ ಮುಂದೆ ಹೋಗಿದಾಗ
ಆ ಕ್ರಿಯೆಯನ್ನ ನಾವು ಪಾಲಿಸಿದಾಗ, ಆ ಕ್ರಿಯೆಯನ್ನ ಒಂದು ಹೆಜ್ಜೆ ಮುಂದೆ ಇಟ್ಟಾಗ ಆ ಭಯ ಹೋಗಿ ಆತ್ಮಸ್ಥೈರ್ಯ ಜಾಸ್ತಿ ಆಗಿ ಆ ಕೆಲಸ ಯಶಸ್ವಿ ಆಗುವಂತ ಒಂದು ಪ್ರಯತ್ನ ಮಾಡುವಂತದ್ದು ಇರುತ್ತೆ. ಯಾವುದೇ ಈಗ ಶಬರಿಮಲೆ ಬೆಟ್ಟ 48 ಕಿಲೋಮೀಟರ್ ಇದೆ, ತಿರುಪತಿ ಬೆಟ್ಟ 18 ಕಿಲೋಮೀಟರ್ ಇದೆ, ಅದು ಮಾಡಕ್ ಆಗತ್ತಾ, ನನ್ನ ಕೈಲಿ ಸಾಧ್ಯ ಇದೆಯಾ ಅಂತ ನಾವೇ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ. ಆ ಜಾಗಕ್ಕೆ ಹೋಗಿ ಒಂದು 10 ಹೆಜ್ಜೆ ನಡೆದಾಗ ಆಟೋಮೆಟಿಕ್ಲಿ 40 ಹೆಜ್ಜೆ ಅದೇ ನಮ್ಮನ್ನ ಕರ್ಕೊಂಡು ಹೋಗಿ ಆ ಕೆಲಸವನ್ನ ಯಶಸ್ವಿ ಮಾಡುತ್ತೆ. ಮತ್ತು ಯಾವುದೇ ಕೆಲಸ ಮಾಡ್ಬೇಕಿದ್ರು ಸಣ್ಣ ಪುಟ್ಟ ಪ್ರಾಕ್ಟೀಸ್, ಅಭ್ಯಾಸ ಮಾಡ್ಕೊಂಡು ಆ ಜಾಗಕ್ಕೆ ಹೋದ್ರೆ ಅತಿಯಾದ ಭಯವನ್ನು ಆವರಿಸುವುದಿಲ್ಲ, ಅತಿಯಾದ ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳುವಂತ ಅವಶ್ಯಕತೆ ಇರಲ್ಲ. ಆ ಕೆಲಸನೂ ಕೂಡ ಅರ್ಧದಲ್ಲಿ ನಿಲ್ಲೋದಿಲ್ಲ. ನಾವು ಸಣ್ಣ ಪುಟ್ಟ ಪ್ರಾಕ್ಟೀಸ್ ಮಾಡ್ಕೊಂಡು ಅಭ್ಯಾಸ ಮಾಡ್ಕೊಂಡು ಆ ದೊಡ್ಡ ಕೆಲಸಕ್ಕೆ ನಾವು ಕೈ ಹಾಕಿದಾಗ ಭಯ ಆವರಿಸದೆ ಆ ಕೆಲಸನೂ ಯಶಸ್ವಿ ಆಗುತ್ತೆ. ಮತ್ತು ಯೋಚನೆಗಳು ಮಾಡುವಂತ ಸಮಯದಲ್ಲೂ ಕೂಡ ಆ ಕೆಲಸಗಳು ಅತಿ ವೇಗವಾಗಿ ನಡೆಯುತ್ತೆ. ನಮಸ್ಕಾರ, ಧನ್ಯವಾದ. ಥ್ಯಾಂಕ್ ಯು ಸರ್. ನಿಮ್ಮ ಒಂದು ಮಾತಿನ ಮೂಲಕ ಭಯವನ್ನು ಹೋಗಲಾಡಿಸಕ ಅದಕ್ಕೆ ತನ್ನದೇ ಆದಂತ ಒಂದು ಸಮಯ ಮತ್ತು ಪ್ರಯತ್ನದ ಅವಶ್ಯಕತೆ ಇರುತ್ತದೆ ಅಂತ ಹೇಳಿದ್ರಿ. ನಾವು ಕ್ರಮವನ್ನು ತೆಗೆದುಕೊಳ್ಳಾಕ ನಾವು ಮುಂದಾದ್ರೆ ಆದಷ್ಟು ಭಯವನ್ನ ನಾವು ನಿವಾರಣೆ ಮಾಡ್ಕೊಂಡು ನಮ್ಮ ಒಂದು ಯಶಸ್ಸಿನ ಪಯಣದತ್ತ ನಾವು ಸಾಗ್ಬೋದು ಅಂತ ತಿಳಿಸಿಕೊಟ್ಟಂತಹ ಸಂತೋಷ್ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಕಟ್ಟೇರಿ ಸ್ವಾಮಿ ಅವರು ತಮ್ಮ ಅನಿಸಿಕೆಗಳನ್ನ ಹೇಗೆ ವ್ಯಕ್ತಪಡಿಸುತ್ತಾರೆ ಎಂಬುದನ್ನು ನೋಡೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ಕ್ರಿಯೆ ಭಯವನ್ನು ಹೋಗಲಾಡಿಸುತ್ತದೆ. ನೋಡಿ, ಭಯ ಇಲ್ಲದೆ ಮನುಷ್ಯ ಇಲ್ಲ ಇವತ್ತು. ಯಾಕಂದ್ರೆ ಭಯ ಇರಬೇಕು. ನಮ್ಮ ಭಯನ ಹೋಗಲಾಡಿಸ್ಬೇಕಂತಂದ್ರೆ ನಾವು ಯಾವ್ದಾದ್ರು ಒಂದು ಕ್ರೀಡೆಯಲ್ಲಿ ತೊಡಗಿಸ್ಕೊಳ್ಬೇಕು. ವಿಶೇಷವಾಗಿ ಈಗ ನಾವು ನೋಡ್ಬೋದು, ಸಾಕಷ್ಟು ಈಗ ನಾವು ಒಂದು ಯಾವ್ದಾದ್ರು ಒಂದು ಈಜು ಕಲಿಬೇಕಾದ್ರೆ ಫಸ್ಟ್ ನಾವು ನೀರಿಗೆ ಇಳಿಬೇಕು. ನೀರಿಗೆ ಇಳಿದಾಗ ಆ ನೀರಿನಲ್ಲಿ ಅಟ್ಲೀಸ್ಟ್ ನಾವು ಕಾಲು ಆಡಿಸ್ತಾ ಕೈ ಆಡಿಸ್ತಾ ನಾವು ಸ್ವಲ್ಪದಾಗಿ ನಾವು ಕಲ್ತ್ಕೊಂತ ಬಂದ್ರೆ ಆ ಭಯ ನಮಗೆ ಹೋಗ್ತತೆ. ಹಾಗೆ ನಾವು ಈಜು ಕಲಿಯೋಕ್ಕೆ ಕೂಡ ಸಾಧ್ಯ ಆಗ್ತತೆ. ಈಗ ಉದಾಹರಣೆಗೆ ನಮಗೆ ಈ ಪರೀಕ್ಷೆ ಭಯ ಸಾಕಷ್ಟು ಮಕ್ಕಳಲ್ಲಿ ನಾವು ನೋಡ್ಬೋದು. ಅದನ್ನ ನಾವು ಅಯ್ಯೋ ಪರೀಕ್ಷೆ ಬಂತು ಅಂತೇಳಿ ಭಯ ಪಡ್ಕೊಂತಾರ ಮಕ್ಕಳು. ಅದನ್ನೇ ನಾವು ಓದ್ತಾ ಬಂದ್ರೆ ಆ ಪರೀಕ್ಷೆ ಇನ್ನೂ ನಮ್ದು ಒಂದು ಟೈಮ್ ಟೇಬಲ್ ಹಾಕೊಂಡು ಸರಿಯಾಗಿ ನಾವು ಓದ್ತಾ ಅಭ್ಯಾಸ ಮಾಡ್ಕೊಂತ ಬಂದ್ರೆ ಆ ಭಯವನ್ನ, ಆ ಪರೀಕ್ಷೆದ ಭಯದಿಂದ ಕೂಡ ನಾವು ವಿಮುಕ್ತರಾಗ್ಬೋದು. ಇನ್ನೊಂದು ಹೇಳ್ಬೇಕಂತಂದ್ರೆ, ಈ ಜನ ಸಮೂಹದಲ್ಲಿ ನಮಗೆ ಮಾತನಾಡ್ಲಿಕ್ಕೆ ಭಯ ಬರ್ತತೆ. ಆಗ ನಾವ್ ಏನ್ ಮಾಡ್ಬೇಕು, ಒಂದು ಚಿಕ್ಕ ಒಂದು 10 ಜನ 5 ಜನ ಕೂತಲ್ಲಿ ಒಂದು ನಿಂತ್ಬಿಟ್ಟು ಮಾತಾಡೋದಾಗಿರ್ಬೋದು. ಆ ತರ ನಾವು ಮಾತಾಡ್ಕೊಂತ ಬಂದ್ರೆ ನಾವು ಮಾತಾಡೋದೇನು ಇದೆಯಲ್ಲ ಸಂವಹನ ಕೌಶಲ್ಯ ಭಯ, ಅದು ಕೂಡ ನಮ್ಮಲ್ಲಿ ಅದು ಕಡಿಮೆ ಆಕ್ಕಂತ ಬರ್ತದೆ. ಹಾಗಾಗಿ ಈ ಭಯನ್ನ ಹೋಗ್ಲಾಡಿಸ್ಲಿಕ್ಕೆ ನಾವು ಯಾವ್ದಾದ್ರು ಒಂದು ಯಾವ್ದು ನಮಗೆ ಭಯ ಇರ್ತತ್ತಲ್ಲ ಆ ಕ್ರೀಡೆಯಲ್ಲಿ ನಾವು ತೊಡಗಿಸ್ಕೊಳ್ತಾ ಬರಬೇಕು. ಅದು ಪ್ರತಿನಿತ್ಯ ನಿರಂತರವಾಗಿ ಅಭ್ಯಾಸ ಮಾಡ್ತಾ ಬಂದ್ರೆ ಆ ಭಯ ನಮಗೆ ಇರೋದಿಲ್ಲ ಅಂತ ನಾನು ಈ ಸಂದರ್ಭದಾಗ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಸರ್. ನಿಮ್ಮ ಒಂದು ಮಾತಿನ ಮೂಲಕ ನಮ್ಮಲ್ಲಿರುವಂತಹ ಭಯವನ್ನು ಹೋಗಲಾಡಿಸಿಕೊಳ್ಳಾಕ ನಾವು ಅಭಯರಾಗಿ ನಮ್ಮ ಒಂದು ಆತ್ಮವಿಶ್ವಾಸನ ಹೆಚ್ಚಿಸ್ಕೊಳ್ಬಹುದು ಅಂತ ಹೇಳಿದ್ರಿ. ನೋಡಿದ್ರೆ ಅಲ್ವಾ ವೀಕ್ಷಕರೇ, ಇಂದಿನ ಈ ಒಂದು ತರಬೇತಿಯಲ್ಲಿ ಕ್ಲಾಸಿನಲ್ಲಿ ನಾವು ಕ್ರಿಯೆಯು ಭಯವನ್ನು ಹೋಗಲಾಡಿಸುತ್ತದೆ ಎಂಬ ಒಂದು ಅಂಶವನ್ನ ನಾವು ತಿಳ್ಕೊಂಡ್ವಿ. ಅದೇ ರೀತಿಯಾಗಿ ಈ ಒಂದು ಅನಿಸಿಕೆ ಕುರಿತು ನಿಮ್ಮ ಒಂದು ಅನಿಸಿಕೆಗಳನ್ನ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಧನ್ಯವಾದಗಳು.